ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಎಚ್.ಸಿ. ರಾಜೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸ್ವಗ್ರಾಮ ಹುರುಳಿಚಿಕ್ಕನಹಳ್ಳಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಶ್ರೀ ಎಚ್.ಸಿ. ರಾಜೇಶ್ ರವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡರು, ವಿಶ್ವವಾಣಿ ಫೌಂಡೇಶನ್ನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು, ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ, ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ್, ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್, ಶ್ರೀ ಎಸ್.ಜಿ. ಪ್ರಶಾಂತ್ ರೆಡ್ಡಿ, ಶ್ರೀ ಪಿ.ಕೆ. ರಾಜಣ್ಣ, ಅನಿಲ್ ಬೈರಾಪುರ, ಕುಟುಂಬ ವರ್ಗದವರು, ಅಭಿಮಾನಿಗಳು, ಬಿಜೆಪಿ ಮುಖಂಡರು ಸೇರಿದಂತೆ ಹಲವು ಗಣ್ಯರಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಎಚ್.ಸಿ. ರಾಜೇಶ್ ರವರು ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ಅಣ್ಣಾರವರಿಗೆ, ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರಿಗೆ, ಸನ್ಮಾನ್ಯ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ ರವರಿಗೆ, ಎಲ್ಲ ಬಿಜೆಪಿ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಕುಟುಂಬ ವರ್ಗದವರಿಗೆ, ಸ್ಥಳೀಯ ನಾಗರಿಕರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು. ಸಭಾ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರು ಮತ್ತು ಹಿರಿಯ ರಾಜಕೀಯ ಮುಖಂಡರು ಆತ್ಮೀಯರಾದಂಥ ರಾಜೇಶ್ ಅವರು, ಹುರುಳಿಚಿಕ್ಕನಹಳ್ಳಿ ರಾಜೇಶ್ ಅವರ ಹುಟ್ಟುಹಬ್ಬ ಮತ್ತು ನಮ್ಮ ಪಂಚಾಯಿತಿ ಸಭೆ ಕೂಡ ಇತ್ತು. ಬಿಜೆಪಿಯ ಕಾರ್ಯಕರ್ತರ ಸಭೆ. ನಮ್ಮ ನಿರೀಕ್ಷೆಯನ್ನು ಮೀರಿ ಜನ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ರಾಜೇಶ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಮುಂದಿನ ಅವರ ರಾಜಕೀಯ ಭವಿಷ್ಯ ಬಿಜೆಪಿಯಲ್ಲಿ ಉಜ್ವಲವಾಗಲಿ ಮತ್ತು ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ಪಟ್ಟು ರೈತರ ಸಮಸ್ಯೆಗಳು ನಮ್ಮ ಕ್ಷೇತ್ರದಲ್ಲಿ ಏನಿದೆಯೋ ಅದನ್ನು ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದು, ಅನ್ಯಾಯದ ಹೋರಾಟ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಹಿಂದಿನ ಮಾಡ್ಕೊಂಬಂದಿದ್ದಾರೆ. ಸೊ ನಾವು ಇವತ್ತಿಡೀ ಕ್ಷೇತ್ರದ ಮುಖಂಡರು ಬಂದು ಅವ್ರಿಗೆ ಜನ್ಮದಿನಾಚರಣೆ ಶುಭಾಶಯ ಅನ್ಕೊಂಡಿದ್ದೀವಿ. ಭಗವಂತ ಒಳ್ಳೇದು ಮಾಡಿ. ಕಾರ್ಯಕರ್ತರ ಸಭೆ ಅಂದರೆ ಏನು ಪ್ರಮುಖವಾಗಿ ಅಂದರೆ ಈಗ ನಾವು ಪ್ರತಿ ಪಂಚಾಯಿತಿಯಿಂದ ಕಾರ್ಯಕರ್ತ ಸಭೆ ಕರಿತೀವಿ. ಸಾಮಾನ್ಯವಾಗಿ ನಾವು ಪಾರ್ಟಿ ಕರೆದಾಗ ಏನು ಮಾಡ್ತೀವಿ, ಜವಾಬ್ದಾರಿ ಇರೋರು ಮಾತ್ರ ಕರಿತೀವಿ. ಯಾವುದನ್ನ ಸಾರ್ವಜನಿಕ ಕಾರ್ಯಕ್ರಮ ಇದ್ದಾಗ ನಮ್ಮ ಅಭಿಮಾನಿಗಳೆಲ್ಲ ಕರಿತೀವಿ. ಆದರೆ ಇವತ್ತು ನಮ್ಮ ಪಕ್ಷಕ್ಕೆ ದುಡಿದಿರ್ತಕ್ಕಂಥ 30-40 ವರ್ಷ ಹಳೆ ಕಾರ್ಯಕರ್ತರು ಅವ್ರನ್ನ ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜ್ಞಾಪಕ ಮಾಡ್ಕೊಬಾರ್ದು. ಮತ್ತು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ಸು ಇವರೆಲ್ಲರನ್ನೂ ಕೂಡ ಸಭೆಯನ್ನು ಸೇರಿ ಏನು ಮನ್ ಕಿ ಬಾತ್ ಇರ್ಬೋದು, ಮತ್ತು ಏನು SIR ಬರ್ತಾಯಿದೆ, ಸೊ ಅದ್ರ ಬಗ್ಗೆ ಇರ್ಬೋದು, ಮತ್ತು ಊರುಗಳಲ್ಲಿ ಏನು ಕೆಲಸ ಕಾರ್ಯಗಳು ಇನ್ನೂ ಪೆಂಡಿಂಗ್ ಇದೆ ಅವನ್ನ ಲಿಸ್ಟ್ ಕೊಡಬೇಕು. ಇದನ್ನೆಲ್ಲ ಕೂಡ ಮಾತಾಡಿಕೊಂಡು ಯಾಕೆ BJPಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ಇನ್ನು ಮುಂದೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್, GBA ಎಲ್ಲ ಚುನಾವಣೆಗಳು ಬರ್ತಾ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕರ್ತರನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಐತೆ. ಅದಕ್ಕೋಸ್ಕರ ನಾವು ಸಂಘಟನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. 26 ಗ್ರಾಮ ಪಂಚಾಯತಿಯಲ್ಲೂ ಸಭೆಗಳನ್ನು ಮಾಡ್ತೀವಿ. ಈಗಾಗಲೇ ಯಲಹಂಕದ 7 ವಾರ್ಡ್ಗಳ ಸಭೆಗಳನ್ನು ಕೂಡ ಮಾಡಿದ್ವಿ. ಭಾನುವಾರ ಒಂದು ದೊಡ್ಡ ಕಾರ್ಯಕ್ರಮ ಯಲಹಂಕ ನಗರದಲ್ಲೂ ಕೂಡ ನಾವು ಮಾಡ್ತಾಯಿದ್ವಿ. ಯಾಕಂದರೆ ನನಗೆ ಇದೇನು ಹೊಸದಲ್ಲ, ನಿರಂತರವಾಗಿ ನಾನು ಸಂಪರ್ಕವನ್ನು ಮಾಡ್ತೀನಿ, ಕಾರ್ಯಕರ್ತರನ್ನ ಜಾಗೃತವಾಗಿರ್ತಕ್ಕಂಥ ಕೆಲಸ ಮಾಡ್ತೀನಿ. ರೈತ ಮೋರ್ಚಾ ಅಧ್ಯಕ್ಷರು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಕಟ್ಟಾಳುಗಳು ಆದಂಥ ನಮ್ಮ ಯುವ ನಾಯಕರು ಆದಂಥ ರಾಜೇಶ್ವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಅವರು ಈ ಭಾಗದಲ್ಲಿ ರಾಜಕೀಯವಾಗಿ ಅತಿ ಉನ್ನತ ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಅವರಿಗೆ ಆಶಿಸ್ತಾ ಇದ್ದೀನಿ. ರೈತ ಮೋರ್ಚಾ ಅಧ್ಯಕ್ಷರಾದಂಥ ರಾಜೇಶ್ ರವರ ಇವತ್ತು ಹುಟ್ಟಿದ ಹಬ್ಬ. ಅವ್ರಿಗೆ ಒಳ್ಳೆಯದಾಗಲಿ, ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಈ ವರ್ಷ ಮುಂದೆ ಒಳ್ಳೆ ಅಧಿಕಾರ ಸಿಗಲಿ, ಚೆನ್ನಾಗಿರಲಿ, ಅವ್ರಿಗೆ ಆರೋಗ್ಯವಾಗಿ ಇರಲಿ ಅಂತೇಳಿ ನಾವು ರಾಜೇಶ್ ಅವ್ರನ್ನ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ಇವತ್ತು ನಮ್ಮ ಯಲಹಂಕ ಗ್ರಾಮಾಂತರ ಮಂಡಲದ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಎಚ್.ಸಿ. ರಾಜೇಶ್ ಅವರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಸಾವಿರಾರು ಜನ ಅಭಿಮಾನಿಗಳು ಮತ್ತು ರೈತ ಮೋರ್ಚಾದಲ್ಲಿ ಭಾಳ ಇದರಿಂದ ಮುಂದುವರಿತಾ ಇದ್ದಾರೆ. ಮತ್ತು ರೈತರಿಗೆ ಬೇಕಾದಂಥ ಬಹಳಷ್ಟು ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹ ರೈತರನ್ನು ಉತ್ತೇಜನ ಮಾಡೋ ಮಟ್ಟದಲ್ಲಿ ಎಲ್ಲ ರೀತಿ ಸಹಕಾರ ಕೊಟ್ಟು ಅವರು ಒಳ್ಳೆಯ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಮತ್ತು ಭಾಳಷ್ಟು ಎಲ್ಲ ಶಾಲೆಗಳಿಗೆ ಮಕ್ಕಳಿಗೆ ಅವರಿಗೆಲ್ಲ ಅನುಕೂಲಗಳು ಸಹ ಮಾಡ್ತಾ ಇದ್ದಾರೆ. ಮತ್ತು ಗ್ರಾಮದಲ್ಲಿ ಇವತ್ತೇನು ಹುರುಳಿಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾಳಷ್ಟು ಕಾಮಗಾರಿಗಳು ಮಾಡಿ ಇವತ್ತು ಅವರು ಎಲ್ಲ ಮುಂಚೂಣಿಯಲ್ಲಿ ಮಾಡ್ತಾ ಇದ್ದಾರೆ. ಶಾಸಕರು ಅವರಿಗೆ ಒಳ್ಳೆ ಹೆಸರನ್ನು ಬರಲಿ ರಾಜೇಶ್ ಅವರಿಗೆ ಅಂತೇಳಿ ಅವರೇನು ಕೇಳ್ತಾರೆ ಎಲ್ಲ ಒಂದು ಕಾಮಗಾರಿಗಳಿರ್ಬೋದು, ಅಥವಾ ಒಂದು ಉತ್ತೇಜನ ಕಾಮಗಾರಿಗಳಿರ್ಬೋದು, ಅಥವಾ ಪಂಚಾಯತಿಗೆ ಬೇಕಾದಂಥ ಒಂದು ಇರ್ಬೋದು, ಎಲ್ಲ ರಾಜೇಶ್ ಅವರಿಗೆ ಹೆಚ್ಚಿನ ಸವಲತ್ತು ಕೊಡ್ತಾ ಇದ್ದಾರೆ. ಅದರಿಂದ ರಾಜೇಶ್ ಅವರು ಮತ್ತು ಅವ್ರ ಕುಟುಂಬದವರು ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡುವಂಥ ರೀತಿಯಲ್ಲಿ ಅವರಿನ್ನೂ ಮುಂದುವರಿಲಿ, ಅವರಿನ್ನೂ ಬೆಳೀಲಿ. ಅವ್ರಿಗೂ ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ, ಆಯುಷ್ಯ, ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತೇಜನ ಕೊಟ್ಟು ಮುಂದಿನ ಜಿಲ್ಲಾ ಪಂಚಾಯಿತಿ
ಸದಸ್ಯರಾಗಿ ಅವ್ರ ಆಯ್ಕೆಯಾಗಿ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿ ದೇವರು ಮತ್ತು ಶಾಸಕರು ಮತ್ತು ಆಲೋಕ್ ಸಾರು ಮತ್ತು ವಾಣಿಶ್ರೀ ಮೇಡಮ್ ಅವರು ಸಹ ಅವರೆಲ್ಲರೂ ಸಹಕಾರ ರಾಜೇಶ್ ಅವರು ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಬೆಳೆಸಬೇಕು ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಗ್ರಾಮಾಂತರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರು, BJPಯ ಹಿರಿಯ ಮುಖಂಡರು, ನನ್ನ ಆತ್ಮೀಯ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೀಯುತ ಹುರುಳಿಚಿಕ್ಕನಹಳ್ಳಿ ರಾಜೇಶ್ ಅವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ನಾನು ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇದೀಗ ತಾನೇ ಶಾಸಕರು ಮತ್ತು ನಮ್ಮ ಯುವ ನಾಯಕರಾದ ಅಲೋಕ್ ವಿಶ್ವನಾಥ್ರವರು ರಾಜೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಅಷ್ಟೇ ಅಲ್ಲದೆ ಸಾವಿರಾರು ಜನ ನಮ್ಮ ಕ್ಷೇತ್ರದ ಅನೇಕ ಹಿರಿಯ BJP ಮುಖಂಡರುಗಳು, ಅವರ ಅಭಿಮಾನಿಗಳು ಹೆಚ್ಚಾಗಿ ಬಂದು ಎಲ್ಲರೂ ಕೂಡ ಶುಭವನ್ನು ಕೋರಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ದೇವರು ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಮತ್ತು ಎಲ್ಲ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಡಲಿ. ಅವರು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಮಂಡಲದ ಯಲಹಂಕ ಗ್ರಾಮಾಂತರ ಮಂಡಲದ ರೈತ ಮೋರ್ಚಾ ಅಧ್ಯಕ್ಷರು, ಜನಾನುರಾಹಿಗಳು, ಉತ್ಸಾಹಿಗಳು, ದಾನಿಗಳು, ಸ್ನೇಹಿತರು ಆದಂಥ ರಾಜೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಭಗವಂತ ಧರ್ಮಸ್ಥಳದ ಮಂಜುನಾಥ ರಾಜೇಶ್ ಅವ್ರಿಗೆ ಮತ್ತು ಅವರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನಾನು ಲಾಸ್ಟ್ ಟೈಮು ಬರ್ತ್ಡೇ ಬಂದಾಗೂ ನಾನು ಹೇಳಿದ್ದೆ, ಈ ಭಾಗದಲ್ಲಿ ಏನಾದರೂ ಚುನಾವಣೆ ಜನರಲ್ ಆಗಿ ಜಿಲ್ಲಾ ಪಂಚಾಯಿತಿ ಅವ್ರಿಗೆ ಸೀಟ್ ಸಿಗಲಿ, ಅವರು ಈ ಭಾಗದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮುಂದೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಸಿಗಲಿ, ಶಾಸಕ ವಿಶ್ವನಾಥ್ ಅವರು ಅವ್ರ ಬೆಂಬಲವಾಗಿ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಸಾಹೇಬರು, ಅಲೋಕ್ ಸಾರು ಮತ್ತು ಮೇಡಮ್ ಅವರು ಪ್ರತಿ ವರ್ಷ ಬಂದು ನನಗೆ ಬರ್ತ್ಡೇ ವಿಶ್ ಮಾಡುತ್ತಾರೆ. ಈ ಸಾರಿ MLA ಅವರೇ ಚುನಾವಣೆ ತಯಾರಿದ್ದಾರೆ. ನಿಮ್ಮದು ಚುನಾವಣೆ ಯಾವ ಥರ ತಯಾರಿದ್ದೀರಿ? ನಮ್ಮ ಯಲಹಂಕ ಕ್ಷೇತ್ರದ MLA SR ವಿಶ್ವನಾಥ್ ಸಾಹೇಬರು ಯಾವ ಥರ ಹೇಳ್ತಾರೆ ಎಲೆಕ್ಷನ್ಗೆ, ಆ ಥರ ನಾವು ಮುಂದೆ ಅವ್ರು ಮುಂದೆ ಹೋಗ್ತಾರೆ, ಅವ್ರ ಹಿಂದೆಗಡೆ ನಾವು ಇರ್ತೀವಿ. MLA ಅವರು ಮುಂದಿನ ದಿನಗಳಲ್ಲಿ ರಾಜೇಶ್ ಅವರಿಗೆ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳ್ತೀನಿ. ನಾವು ನಮ್ಮ SR ವಿಶ್ವನಾಥ್ ಸಾಹೇಬ್ರಿಂದ ಅವ್ರು ಏನು ಹೇಳ್ತಾರೋ ಆ ಥರ ನಾವು ಮುಂದೆ ಹೋಗ್ತಾ ಇರ್ತೀವಿ. ಅವ್ರು ಏನಾದರೂ ಕೊಡಿ. ಶಾಸಕರಾದ SR ವಿಶ್ವನಾಥ್ ಅನ್ನೋರು ಎಷ್ಟು ವರ್ಷದಿಂದ ರಾಜಕೀಯ ಮಾಡಿದ್ದಾರೆ? ನೀವು ತಿಳಿದ ಎಷ್ಟು ವರ್ಷದಿಂದ? 45 ವರ್ಷ 48 ವರ್ಷ ರಾಜಕೀಯ BJPಯಲ್ಲಿದ್ದಾರೆ. ಅರ್ಥ ಆಯ್ತಾ? ಅವರೇನಾದರೂ ಒಂದು ದಿನ ಮನೇಲಿರ್ತಾರೆ, ಬೆಳಗ್ಗೆ 6:30 ಬೆಳಗ್ಗೆ 4 ಗಂಟೆಗೆ 4:15 ಎದ್ದರೆ ರಾತ್ರಿ 11:30 12 ಗಂಟೆಗೆ ಮನೆಗೆ ಬರ್ತಾರೆ. ಬೆಳಗ್ಗೆ ಎದ್ದರೆ ಎಲ್ಲ ಒಂದು ಹೋಬ್ಳಿ ಬಿಡಲ್ಲ, ಮಿನಿಮಮ್ ಡೈಲಿ 1ರಿಂದ 3-4 ಹೋಬ್ಳಿ ಸುತ್ತುತ್ತಾರೆ. ಇವಾಗ ಹಿಂದೆಗಡೆ ಮಾತಾಡೋರ ಬಗ್ಗೆ, ಹೂವಾಟಕೆಗಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಡ್ರಿ. ಯಾವ ನಾಯಿ ನರಿಗಳು ಮಾತಾಡ್ತಾವೆ, ಯಾಕೆ ತಲೆ ಕೆಡ್ಸ್ಕೊಂತೀರಾ ಸಾಹೇಬ್ರ ಬಗ್ಗೆ ಹೇಳಿ ನೀವು? ಇವಾಗ ಅವ್ರು ಏನಾದರೂ ಮಾತಾಡಲಿ, ಸಾಹೇಬ್ರ ಬಗ್ಗೆ ಎಲ್ಲ ಇಡೀ ನಮ್ಮ ಯಲಹಂಕ ಕ್ಷೇತ್ರದ ಜನತೆ ಗೊತ್ತಿಲ್ವೋ? ನಿಜಾನ ಇಲ್ವೋ ಇದು? ಈಗ ಏನೋ ಹಿಂದೆಗಡೆ ಮಾತಾಡ್ತಾರೆ, ಹಂಗೆ ಹಿಂಗೆ ಅಂತೇಳಿ. ಇವಾಗ ನನ್ನ ಸ್ನೇಹಿತರು ಇಬ್ಬರಿದ್ದಾರೆ. ಇವಾಗ ನಾನು ಇನ್ನೂ ಕೃಷ್ಣದಲ್ಲಿ ಓಡಾಡ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ಗಳು ಯಾರೋ ಮೊನ್ನೆ ಒಬ್ಬ ರೇಂಜ್ ರೋವರ್ ತಗೊಂಬಂದೇ ಒಬ್ಬ 4x4 ಬೆಂಚ್ ಅಂತ ತಂದಿದ್ದಾನೆ. ನಾನು ಅದಕ್ಕೆ ಹಸಿವೆ ಬೆಳಕಾಗುತ್ತಾ? ಅವ್ರು ತಾಕತ್ತು ಅವ್ರ ಶ್ರಮ. ನಮ್ಮ ಶ್ರಮ ಏನೋ ದೇವ್ರ ಮುಂದೆ ದಾರಿ ಬಿಟ್ಟು ನಾವು ತಾಂತೀವಿ. ಇವಾಗ ನಮ್ಮ ಶಾಸಕರು ನಾಳೆ ಬೆಳಗ್ಗೆ ಬೇಕಾದ್ರೆ ಹೆಲಿಕಾಪ್ಟರ್ ತೊಗೊಂಡು ಓಡಾಡ್ತಾರೆ. ನಾನು ಯಾವ ಮಟ್ಟಿಗೆ ಬೆಳೆಸಿದ್ದಾರೆ? ಇಷ್ಟವಂತ ಕಾರ್ಯಕರ್ತರಾಗಿರ್ರಿ. ನಾವು ಇಲ್ಲಿವರೆಗೆ ಯಾವತ್ತೂ ಇಲ್ಲಿ ಹಿಂಗೆ ಕೊಟ್ಟಿದ್ದೀವಿ ಹೊರತು ಹಿಂಗೆ ಯಾವುದೂ ಹಿಂಗೆ ಮುಟ್ಟಿಲ್ಲ. ಅರ್ಥ ಆಯ್ತಾ? ನಾವು ಸಾಹೇಬ್ರು ಇವತ್ತು ಹೋಗಿ ಕೇಳಿ, ನಮ್ಮ 3 ವರ್ಷ ಆಗಿದೆ, ನಮ್ಗೆ ಯಾಕೆ ಇಷ್ಟೊಂದು ಬೆಳೆಸಿದ್ದಾರೆ ಸಾಹೇಬರು? ನಾನು ಇಷ್ಟವಂತ ಕಾರ್ಯಕರ್ತರಾಗಿದೆ, ಯಾವುದೇ ಪಕ್ಷದಲ್ಲಿ ನಾವು ನಿಯತ್ತಾಗಿರ್ತೀವಿ. ಇವಾಗ ಸಾಹೇಬರು ಯಾವುದೋ ಚುನಾವಣೆ ಬಳಿ ಕೊಡದೇ ಇಲ್ಲ, ಆ ಪಕ್ಷಕ್ಕೆ ನಾವು ದುಡಿಯೋದ್ಕಂತೂ ನಾವು ಸಾಹೇಬರು ನಾನು ಇರೋವರೆಗೂ ಸಾಹೇಬರು ಶಿಷ್ಯನಾಗೇ ಇರ್ತೀವಿ.